ಹೆಸರೇನು ಮೇಡಮ್? ಮಾಸ್ಕ್ ಎಲ್ಲ ಸುಮ್ಮನೆ ಹಿಂಗೆಲ್ಲ ಇದು 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 ಸೆಕ್ಯೂರಿಟಿಗೆಲ್ಲ ನೀವು ಹಾಕೊಂಡಿರೋದು ಮಾಸ್ಕ್. ಯು ವಾಂಟ್ ಟು ಹೈಡ್ ಯುವರ್ ಐಡೆಂಟಿಟಿ, ಆ ಪರ್ಪಸ್ಗೆ ಹಾಕೊಂಡಿದ್ದೀರ ಅನ್ನೋ ಕಾಣಿಸ್ತದೆ ನೋಡ್ರಪ್ಪ. ಇವರು PG ಸ್ಟೂಡೆಂಟ್ ಫಾರ್ ಸೈಕಾಲಜಿ ಡಿಪಾರ್ಟ್ಮೆಂಟ್ ಅಂತೆ. ಇವರು ನನಗೆ ಮನೆಗೆ DHO ಕಳಿಸಿದ್ದಾರೆ. ಶಿ ಈಸ್ ಜಸ್ಟ್ ಡೂಯಿಂಗ್ ಹರ್ ವಾಟ್ ಇಸ್ ದಟ್ ಕಾಲ್ಡ್, ಡಿಗ್ರಿ ಆದ್ಮೇಲೆ ಮಾಡೋದು ಹೌಸ್ ಸರ್ಜೆನ್ಸಿ, PG ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್, ಅದನ್ನು ಮಾಡೋರನ್ನ ಕಳಿಸಿದ್ದಾರೆ. ಇವರು ನನಗೆ ಟ್ರೀಟ್ ಮಾಡ್ತಾರಂತೆ. ಇವರಿಲ್ಲಿ ಇಷ್ಟೊಂದು ಜನ ಬಂದರು ನೋಡಿ. ಏನು ಮಾಡಕ್ಕಿದ್ದೀರಿ? ಒಂದು ನಿಮ್ಮದು ಏನು ಮೇಡಮ್ ಡೆಸಿಗ್ನೇಷನ್? ಏನು ಡೆಸಿಗ್ನೇಷನ್? ಕಮ್ಯುನಿಟಿ ನರ್ಸಿಂಗ್. ಇವ್ರದ್ದು ಫೀಲ್ಡ್ ಆಫ್ ಇದು ನರ್ಸಿಂಗ್. ನೀವು ಏನಾರು ಟ್ರೈನಿಂಗ್ ತಗೊಳಕಂತ ಬಂದ್ರು ಅಥವಾ ನೀವು ಎಷ್ಟು ವರ್ಷ ನಿಮ್ದು ಇದಾಗಿದೆ ಎಕ್ಸ್ಪೀರಿಯನ್ಸ್? 8 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಇವರೊಬ್ರು ನರ್ಸ್, ಇಲ್ಲೊಬ್ರು PG, ಇಲ್ಲೊಬ್ರು ನಿಮ್ಮದು ಸೈಕಾಲಜಿಸ್ಟ್. ನಿಮ್ಮ ಹೆಸರು? ನಿಮ್ಮ ಹೆಸರು ಮೇಡಮ್? ನಿಮ್ಮ ಹೆಸರು ಮೇಡಮ್? ಶಿ ಈಸ್ ಪರ್ಪಸ್ಲಿ ನಾಟ್ ರಿವೀಲಿಂಗ್ ಹರ್ ಐಡೆಂಟಿಟಿ. ನಿಮ್ಮ ಹೆಸರು ಮೇಡಮ್? ನಿಮ್ಮದೇನು ಫೀಲ್ಡ್ ಆಫ್? ಇವರು ನರ್ಸೇನೆ ಆಯ್ತಾ. ಇಲ್ಲೊಬ್ರು ನರ್ಸ್ ಇದ್ದಾರೆ ಮತ್ತೆ ಇಲ್ಲೊಬ್ರು ನರ್ಸ್ ಇದ್ದಾರೆ. ಅನ್ವಾಂಟೆಡ್ಲಿ ಇಬ್ರು ನರ್ಸ್ಗಳನ್ನ ಈ ಮೇಡಮ್ ಕರ್ಕೊಂಬಂದಿರೋ ಜೊತೆಲಿ. ಅಲ್ಲಿ ನೋಡಿದ್ರೆ ಎಲ್ಲೊಬ್ರು ಇದ್ದಾರೆ, ಅವರು ಸೈಕಾಲಜಿ ಡಿಪಾರ್ಟ್ಮೆಂಟ್ ಅವರೇ ಅಂತೆ. ಆ ಕಡೆ ಇರೋದು ನಮ್ಮ ಆಶಾ ಕಾರ್ಯಕರ್ತೆ. ಇನ್ನೊಬ್ರು ಯಾರೋ ಇರ್ಬೇಕಾಯ್ತಾರೆ ಎಲ್ಲಾದ್ರೂ. ಅವ್ರು ಡ್ರೈವರ್, ನಿಮ್ಮ ಡ್ರೈವರ್ ಈ ಗಾಡಿಯಲ್ಲಿ ಬಂದಿದ್ದಾರೆ ರೂರಲ್ ಏರಿಯಾಗೆ. ನಾನು ಒಬ್ಬಳು ಫಾರ್ಮ್ ಹೌಸ್ ಅಲ್ಲಿರೋ ಒಬ್ಬಳೇ ಹೆಂಗಸ್ ಅಂತ ಗೊತ್ತಿದ್ದು ಕಾರ್ ತುಂಬಾ ಇವರೇ ಸ್ಟಾಫ್ಗಳು, ಇಬ್ಬಿಬ್ರು ನರ್ಸ್ಗಳು. ಏನ್ ಮಾಡಕ್ಬೇಕಾಗಿತ್ತು? ಈಗ ಹೇಳ್ತಿದ್ದಾರೆ ಪೇಷಂಟಿಗೆ ಜಾಗ ಇಲ್ಲ ಕಾರಲ್ಲಿ, ನಾಳೆ ಬರ್ತೀವಿ ಅಂತ ಬಿಟ್ಟು. ಸಿದ್ದರಾಮಯ್ಯನ ಗವರ್ಮೆಂಟ್ ಯಾರ್ಯಾರಿದ್ದಾರೆ ಇಲ್ಲಿ ಅಥಾರಿಟೀಸ್? ನಿಮ್ಮ ಗಮನಕ್ಕೆ ಈ ತರ ಎಲ್ಲ ನಡೀತಾ ಇದೆ ನಿಮ್ ಕೆಳಗಡೆ. ಈ ಗಾಡಿ ಕೊಟ್ಟು ಇದು ನೋಡ್ರಿ, ಅದು ಗಾಡಿಗೆ ಫ್ಯೂಯಲ್ ತುಂಬಿಸ್ಕೊಂಡ್ ಬಂದಿದ್ದೀರಲ್ಲ, ಇವತ್ತಿನ ದಿನದ ಫ್ಯೂಯಲ್. ಮತ್ತೆ ಇಷ್ಟು ಜನಗಳು ಟ್ರಿಪ್ಪಿಗೆ ಬಂದಿದ್ದೀರಾ ಇಲ್ಲೆಲ್ಲ? ನಾಳೆ ಬರ್ತೀನಿ ಅಂತ ಹೇಳೋಕೆ ನೀವೆಲ್ಲ ಪೊಲಿಟಿಷಿಯನ್ ಲೆವೆಲ್ ಇಳಿದೋದ್ರ ನಮ್ಮ. ನೋಡ್ರಿ, ಡಾಕ್ಟರ್ಗಳು ನರ್ಸ್ಗಳು ಅಂತಂದ್ರೆ ಹಿಂಗಿರ್ತಾರೆ ನಮ್ಮ ದೇಶದಲ್ಲಿ. ಈ ಗಾಡಿ ತುಂಬಾ ಅವರೇ ಬಂದಿದ್ದಾರೆ. ಇಲ್ಲಿಗೆ ಬೇಕಾಗಿದ್ದು ನನಗೆ ಸೈಕಿಯಾಟ್ರಿಸ್ಟ್, ನ್ಯೂರಾಲಜಿಸ್ಟ್, ಮತ್ತೆ ನನಗೆ ಮೂಲಭೂತ ಸೌಕರ್ಯದಿಂದ ಏನು ಬೇಕಾ, ಪೇಷಂಟಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯ ಹಾಸ್ಪಿಟಲ್ ಕೊಡ್ತೀರಲ್ವಾ? ನೀರು ಕುಡಿಯಕ್ಕೆ ಇಲ್ಲಿ ನೀವೇ ತಗೋಬರ್ಬೇಕಾಗಿತ್ತಿಲ್ಲ. ನನ್ನನ್ನು ನೀರು ಕಡೆ ಕರ್ಕೊಂಡು ಹೋಗ್ಬೇಕಲ್ವಾ ಅಲ್ವಾ? ಈಗ ನೀವು ಒಂದು ಕೆಲಸ ಮಾಡಿ, ಅವಳು ನಮ್ಮ ಆಶಾ ಕಾರ್ಯಕರ್ತೆ ಜೊತೆ ಆ ಕಡೆ ಹಂಗೆ ಅವಳು ನಡ್ಕೊಂಬಂದ್ಲಲ್ಲ ಪಾಪ, ಅದೇ ದಾರಿಲಿ ಅಷ್ಟು ಜನ ಚಂದ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು, ಯು ಎಂಜಾಯ್ ದ ಸಮ್ಮರ್ ಸನ್ ಅಲ್ಲಿದೆಯಲ್ಲ ಮೇಲೆ, ಅದನ್ನ ಮಾಡ್ಕೊಂಡು ಆರಾಮ ಕೂಲ್. ಎಷ್ಟು ನಿಮಿಷ ಬೇಕವ ಇವ್ರು ಇಷ್ಟು ಜನ ಕರ್ಕೊಬರಕ್ಕೆ? ನಿಂಗೆ ಕರ್ಕೊಬಾರೆ ಪಾಪಾಜಿ. ಇವಳು ನಡ್ಕೊಂಬಂದಿದ್ದಾಳೆ, ಸೀರೆ ಎಲ್ಲ ಹರಿದೋಗಿ ಅಲ್ಲೆಲ್ಲ ಮುಳ್ಳಿ ಗಿಳಿಗೆಲ್ಲ ಸಿಗಾಕೊಂಡು. ಇವ್ರಿಗೊಂಚೂರು ಗೊತ್ತಾಗ್ಲಿ ಇವ್ರದ್ದೇನು ಕಷ್ಟ ಅಂತ, ಆಶಾ ಕಾರ್ಯಕರ್ತೆಯರ್ದು ಏನು ಕಷ್ಟ ಅಂತ ಗೊತ್ತಾಗ್ಲಿ. ಒಂದು ಗಾಡಿ ಕೊಡೋದಿಲ್ಲ ಅವಳಿಗೇನೆ, ಅವಳು ನಡ್ಕೊಂಡು ಓಡಾಡ್ಬೇಕು. ಇವ್ರ ಕೈಲಾಗೋದಿಲ್ವ ನಡ್ಕೊಂಡು ಓಡಕ್ಕೆ? ಈಗ ಅನ್ವಾಂಟೆಡ್ ಅಡಿಷನಲ್ ನರ್ಸ್ಗಳನ್ನೆಲ್ಲ ಕಳ್ಸಿಕೊಟ್ಟಿರೋದಾರು ಏನಕ್ಕೆ? ನಮ್ಮ DHO ಹೋಗೋ ತಲೆ ಒಳಗಡೆ ಬುದ್ಧಿ ಇಲ್ವಾ ಹಂಗಾರೆ? ಇದನ್ನೆಲ್ಲ ಈ ಅವ್ಯವಸ್ಥೆನ ನೋಡ್ಕೊಳಕ್ಕಿರೋ DC ಮೇಡಮ್ ಸತ್ಯಭಾಮ ಅವರು ಕಣ್ಣು ಮುಚ್ಕೊಂಡು ಕೂತಾರ. ಅವರೇ ಬರೋದಲ್ವಾ ನಿಮ್ನೆಲ್ಲ ಮ್ಯಾನೇಜ್ ಮಾಡಕ್ಕೆ? DC ಇದೆ ತಾನೆ ಹೈಯರ್ ಅಥಾರಿಟಿ. ಮೇಡಮ್, DHO ಆಫೀಸ್ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದು ಯಾರಿಗೆ? ಅಲ್ಲ, DHO ರಿಪೋರ್ಟ್ ಮಾಡ್ಕೊಳ್ಳೋದು ಯಾರಿಗೆ? DCಗಲ್ವಾ? DC ಹತ್ರ ಮೀಟಿಂಗಿಗೆ ಎಷ್ಟೊಂದ್ಸಲ ಹೋಗೋದು ನಾನೇ ನೋಡಿದೀನಿ ಅವ್ರನ್ನ. ಹಿಂಗುಂಟು ಸ್ಥಿತಿ ಕಂಡ್ರಪ್ಪ, ನಂಗಲ್ಲಿ ಆಗೋದಿಲ್ಲ ಬಿಸಿಲಲ್ಲಿ ನಿಂತ್ಕೊಳ್ಳಕ್ಕೆ. ಇವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ನಾಳೆ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ನನಗೊಂದು ಹನಿ ನೀರನ್ನು ವ್ಯವಸ್ಥೆನೂ ಮಾಡಲಿಲ್ಲ ಇವರು. ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರು. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಗಾಡಿಯಲ್ಲಿ ನಂದು 2 ನಮ್ದು ನನಗೆ ಎತ್ತಕ್ಕಾಗಲ್ಲ ಆಯ್ತಾ. ನಾನು ಸಿಕ್ಕಾಪಟ್ಟೆ ಫೀಬಲ್ ಆಗೋಗಿದ್ದೀನಿ. ಅದಲ್ಲಮ್ಮ, 20 ಲೀಟರ್ ಕ್ಯಾನ್ ಇರುತ್ತಲ್ಲ, ಅದನ್ನ ಅಲ್ಲೋಗಿ ನಿಮ್ ಕಾರಲ್ಲಿ ತಗೊಂಬರ್ತೀವಿ. ಅಲ್ಲಿ ತನಕ ಇಲ್ಲಿ ಇರ್ರಿ ನೀವು. ನಾನು ಹೋಗಿ ತಗೊಂಬರ್ತೀನಿ ನಿಮ್ ಡ್ರೈವರ್ ಜೊತೆ. 5 ರೂಪಾಯಿ ಕಾಯಿನ್ ಹಾಕಿದ್ರೆ ವೆಂಡಿಂಗ್ ಮೆಷಿನ್ ಅಲ್ಲಿ ಬರುತ್ತೆ. ಹೆಬ್ಬಲೆಯಲ್ಲಿ ಶುದ್ಧ ಘಟಕ ಐತಲ್ಲ ಅಲ್ಲಿ. ಇಲ್ಲಿ ಕೂರ್ಸ್ಕೊಂಡಿರವ. ನಾನ್ ಮನೆ ಸ್ಕೂಲ್ ಡೇ ಐತೆ ಅಂತ ಅಲ್ಲಿಗೆ ಅಲ್ಲ, ಈಗ ಅಲ್ಲಿ ನಿಮ್ ಗಾಡಿ ಅಲ್ಲಿಗೆ ಹೋಗಿ ಬರಕ್ಕೆ 10 ನಿಮಿಷ ಸಾಕು. ಇಲ್ಲೇ ಇರ್ಬೋದು. ಯಾರಿಲ್ಲ ನಮ್ಮ ಮನೆ. ಮೇಡಮ್ ಹೇಳಿ ನನಗೆ ಟ್ಯಾಂಕ್ ತಗೊಂಬರ್ತೀನಿ, ಅದನ್ನ ತುಂಬಿಸ್ಕೊಂಬರೋಣ.